भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। श्री गुरुभ्यो नमः। हरिः ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं। नमो नमः शङ्कर पादुकाभ्यां नमो नमः सद्गुरु पादुकाभ्यां। ಭಗವದ್ಭಕ್ತರು ಮುಮುಕ್ಷು ಸಾಧಕರು ಸದ್ಗುರು ಭಕ್ತರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ, ಚತುರ್ಥಿಯ ಮೇಲೆ ಉಪರಿ ಪಂಚಮಿ ತಿಥಿ, ವಾರ ಭಾನುವಾರ, ಆದಿತ್ಯವಾರ, ಭಾಸ್ಕರವಾರ. ಸೂರ್ಯನನ್ನ ಆರಾಧನೆ ಮಾಡುತ್ತಾ ಸೂರ್ಯ ನಮಸ್ಕಾರದಿಂದ ಆರೋಗ್ಯಂ ದೇಹಿ ಆಯುಷ್ಯಂ ಐಶ್ವರ್ಯಂ ದೇಹಿ ಮೇ ಸದಾ ಎಂದು ಸೂರ್ಯ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಆಯುರಾರೋಗ್ಯ ಸೌಭಾಗ್ಯವನ್ನು ಬ್ರಹ್ಮಜ್ಞಾನವನ್ನು ಹೊಂದುವ ಪರಮ ಪವಿತ್ರವಾಗಿರುವ ವಾರ ಭಾನುವಾರ. 2024ನೇ ಇಸವಿ ಏಪ್ರಿಲ್ 28ನೇ ತಾರೀಖಿನ ಭಾನುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.
ಖಾನಿಲಾಜ್ಞಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ ಶ್ರೀ ಶ್ರೀ ಸುರೀಶ್ವರಾಚಾರ್ಯ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯದ 2ನೇ ಶ್ಲೋಕವನ್ನ ನೋಡೋಣ. 2:2 ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಕೃಷ್ಣಾನಾತ್ಮನಿವೃತ್ತೌ ಚ ಕಶ್ಚಿದಾಪ್ನೋತಿ ನಿರ್ವೃತಿಂ ಶ್ರುತವಾಕ್ಯ ಸ್ಮೃತೇಶ್ಚಾನ್ಯಃ ಸ್ಮಾರ್ಯತೆ ಚ ವಚೋಪರಃ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಜೋರಾಗಿದೆ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಕೃಷ್ಣಾನಾತ್ಮ ನಿವೃತ್ತೌ ಸಮಸ್ತಂ ಪದಂ. ಕೃಷ್ಣಾನಾತ್ಮ ನಿವೃತ್ತೌ ಚ ಕಶ್ಚಿತ್ ಆಪ್ನೋತಿ ನಿರ್ವೃತಿಂ ಶ್ರುತವಾಕ್ಯ ಸ್ಮೃತೇಃ ಚ ಅನ್ಯಃ ಸ್ಮಾರ್ಯತೆ ಚ ವಚಃ ಅಪರಃ. ಚೆನ್ನಾಗಿದೆ. ಒಟ್ಟು 12 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. 12 ಪದಾತ್ಮಕ ಶ್ಲೋಕ. ಇಲ್ಲಿ ಕೃಷ್ಣಾನಾತ್ಮ ನಿವೃತ್ತವು ಒಂದು ಪದ. ಈ ಸಮಸ್ತ ಪದದಲ್ಲಿ 3 ಶಬ್ದಗಳಿವೆ. ಕೃಷ್ಣ, ಅನಾತ್ಮ, ನಿವೃತ್ತವು 3 ಶಬ್ದಗಳಿಂದ ಉಂಟಾಗಿರುವ ಒಂದು ಸಮಸ್ತ ಪದ. ಅನ್ವಯ ಹೇಳ್ತೇನೆ. ಕೃಷ್ಣಾನಾತ್ಮ ನಿವೃತ್ತವು ಸತ್ಯಾಂ ಕಶ್ಚಿತ್ ನಿರ್ವೃತಿಂ ಮೋಕ್ಷಂ ಆಪ್ನೋತಿ ಅನ್ಯಃ ಶ್ರುತವಾಕ್ಯ ಸ್ಮೃತೇಃ ನಿರ್ವೃತಿಂ ಆಪ್ನೋತಿ ಅಪರಃ ವಚಃ ಸ್ಮಾರ್ಯತೆ ತೇನ ನಿರ್ವೃತಿಂ ಆಯಾತಿ. ಬಹಳ ಚೆನ್ನಾಗಿದೆ. ಈ ಶ್ಲೋಕಕ್ಕೆ ಪೂಜ್ಯರಾದ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ಸಂಬಂಧ ವಾಕ್ಯವನ್ನು ಬರೆದಿದ್ದಾರೆ. ಓದ್ತೇನೆ. ಯೋಯಂ ಅಹಂ ಬ್ರಹ್ಮೇತಿ ವಾಕ್ಯಾರ್ಥಃ ತತ್ಪ್ರತಿಪತ್ತಿಃ ವಾಕ್ಯಾದೇವ ಪ್ರತ್ಯಕ್ಷಾದೀನಾಂ ಅನೇವಂ ವಿಷಯತ್ವಾತ್ ಇತಿ ಅವಾದಿಶಂ. ತಸ್ಯ ವಿಶುದ್ಧ್ಯರ್ಥಂ ಅನೇಕಾಂತಿಕತ್ವಂ ಪೂರ್ವಪಕ್ಷತ್ವೇನ ಉಪಸ್ಥಾಪ್ಯತೆ. ಎಷ್ಟು ಸುಂದರವಾಗಿ ಅವತರಣಿಕಾ ವಾಕ್ಯ ಬರೆದಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಶಾವಿತೋ ವೇತ್ತಿ ವಾಕ್ಯಾರ್ಥಂ ನಚೇ ತತ್ವಮಸಿ ಇತ್ಯತಃ ತ್ವಂ ಪದಾರ್ಥಾನ ವಿಜ್ಞತ್ವಾತಿ ಅತಸ್ತತ್ ಪ್ರಕ್ರಿಯೋಚ್ಯತೆ. ಶಿಷ್ಯನಿಗೆ ಸದ್ಗುರು ಬಹಳ ವಿಸ್ತಾರವಾಗಿ ತತ್ವಮಸಿ ವಾಕ್ಯಾರ್ಥವನ್ನು ತಿಳಿಸ್ಕೊಟ್ಟ. ತತ್ಪದಾರ್ಥ, ತ್ವಂ ಪದಾರ್ಥ, ಅಸಿ ಪದಾರ್ಥಗಳನ್ನ ತೆಗೆದುಕೊಂಡು ವಿಸ್ತಾರವಾಗಿ ತತ್ವಮಸಿ ವಾಕ್ಯಾರ್ಥ ತಿಳಿಸ್ಕೊಟ್ಟಿದ್ದಾನೆ ಗುರು. ಗುರು ಪ್ರಶ್ನೆ ಮಾಡ್ತಾ ಇದ್ದಾನೆ, ಮಗು, ನಾನು ನಿನಗೆ ತತ್ವಮಸಿ ವಾಕ್ಯಾರ್ಥವನ್ನು ಉಪದೇಶ ಮಾಡಿದೆ, ಅರ್ಥವಾಯ್ತೇನಪ್ಪ? ಏನಂತ ಅರ್ಥವಾಗಬೇಕು? ಹೌದು, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾಗಿದ್ದೇನೆ, ನನಗಿಂತ ಭಿನ್ನವಾಗಿ ಯಾವ ದ್ವೈತ ಪ್ರಪಂಚವೂ ಇಲ್ಲ ಎನ್ನುವ ಜ್ಞಾನ ಉಂಟಾಯ್ತಾ? ಶಿಷ್ಯ ಹೇಳ್ತಾ ಇದ್ದಾನೆ, ಇಲ್ಲ ಗುರುಗಳೇ, ನನಗೆ
ತತ್ವಮಸಿ ವಾಕ್ಯಾರ್ಥ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಅನುಭವಕ್ಕೆ ಬಂದಿಲ್ಲ ಅಂದ. ಗುರು ಯೋಚನೆ ಮಾಡ್ದ, ಏನ್ ಕಾರಣ ಇರಬಹುದು? ನಾನಿಷ್ಟು ಸುಸ್ಪಷ್ಟವಾಗಿ ಸುಮಾರು 100 ಶ್ಲೋಕಗಳಲ್ಲಿ ತತ್ವಮಸಿ ವಾಕ್ಯಾರ್ಥವನ್ನು ಉಪದೇಶ ಮಾಡಿದ ಮೇಲೂ ಇವನು ಅರ್ಥವಾಗಿಲ್ಲ ಅನ್ಬೇಕಾದ್ರೆ ಏನೋ ದೋಷವಿದೆ ಅಂತ ಕಂಡು ಹಿಡಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶಾವಿತೋ ವೇತ್ಯ ವಾಕ್ಯಾರ್ಥಂ ನಚೇತ್ ತತ್ವಮಸಿ ಇತ್ಯತ. ತತ್ವಮಸಿ ಎನ್ನುವಂತಹ ವಾಕ್ಯಾರ್ಥವನ್ನು ಉಪದೇಶ ಮಾಡಿದ ಮೇಲೂ ಶಿಷ್ಯನು ನಚೇತ್ ವೇತ್ತಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ಗುರುಗಳೇ ಇದೇ ಹೇಳ್ಬೇಕು ಅಂದ್ರೆ ನನಗೆ ತತ್ವಮಸಿ ವಾಕ್ಯ ಅರ್ಥವಾಗಿಲ್ಲ ಅಂದ್ರೆ ಏನ್ ಕಾರಣ ಅಂದ್ರೆ ತ್ವಂಪದಾರ್ಥಾನ ವಿಜ್ಞತ್ವಾತೆ. ಅವನಿಗೆ ತತ್ ತ್ವಂ ಅಸಿ 3 ಪದಗಳು, ತತ್ಪದ, ತ್ವಂಪದ, ಅಸಿ ಪದ. ಒಂದು ಪದಕ್ಕೆ ಅರ್ಥವಾಗದೆ ಹೋದ್ರೂ ಕೂಡ ವಾಕ್ಯಕ್ಕೆ ಅರ್ಥವಾಗುವುದಿಲ್ಲ. ಅದನ್ನ ವಿವರಿಸಿದ್ದೆ ನಾನು. ತತ್ಪದಕ್ಕೆ ಅರ್ಥವಾಯ್ತು, ತನ್ಮೂಲ ಸೋಮೀಮ ಸರ್ವಾ ಪ್ರಜಾ. ಅಸಿ ಪದಕ್ಕೂ ಅರ್ಥವಾಯ್ತು, ತ್ವಂಪದಕ್ಕೆ ಅರ್ಥವಾಗ್ತಾ ಇಲ್ಲ. ತ್ವಂಪದಕ್ಕೆ ದೇಹಾದಿಗಳಿಂದ ಕೂಡಿರುವ ಜೀವಾತ್ಮನಾದ ನಾನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ತ್ವಂಪದಾರ್ಥ ಅನಭಿಜ್ಞತ್ವ, ತ್ವಂ ಅನ್ನುವಂತಹ ಪದಕ್ಕೆ ಅರ್ಥವು ತಿಳಿಯದಿರುವುದರಿಂದ ಈಗ ನಾವು ತ್ವಂಪದಾರ್ಥ ವಿವೇಕವನ್ನು ಮಾಡ್ತೇವೆ ಅಂತದ್ದು. ಒಂದು ಮಾತು ಬರ್ದಿದ್ದ ಶಂಕರಾಚಾರ್ಯರು, ಯಾಕೆ ಇಷ್ಟೊಂದು ನೀವು ತತ್ವಮಸಿ ವಾಕ್ಯಾರ್ಥ ವಿಚಾರವನ್ನು ಮಾಡ್ತಾ ಇದ್ದೀರಾ? ಇದಕ್ಕೆ ಬದಲು ಧ್ಯಾನವನ್ನ ಮಾಡು, ಜಪವನ್ನ ಮಾಡು, ಉಪವಾಸವನ್ನ ಮಾಡು, ಚಿಂತನೆ ಮಾಡು ಹೇಳ್ಬೋದಾಗಿತ್ತಲ್ಲ ಅಂದ್ರೆ ಅದರಿಂದ ಜ್ಞಾನ ಹೋಗುವುದಿಲ್ಲ. ಸರ್ವಾನರ್ಥೈಕ ಹೇತು ಅಜ್ಞಾನಾಪನೋದಿ ಜ್ಞಾನ ದಿವಾಕರೋದಯ ಹೇತುತ್ವಂ ವಸ್ತ್ವಮಾತ್ರ ಯಾತಾತ್ಮ ಪ್ರಕಾಶನ ಪಟೀಯ ಸಹ ತತ್ವಮಸ್ಯಾದೇರ್ವಚಸಃ ಏವ. ತತ್ವಮಸಿ ಮುಂತಾಗಿರುವಂತಹ ವಾಕ್ಯಕ್ಕೆ ಮಾತ್ರವೇ ಜ್ಞಾನ ದಿವಾಕರನನ್ನ, ಜ್ಞಾನ ಸೂರ್ಯನನ್ನ ಉದಯ ಮಾಡಿಸುವಂತಹ ಯೋಗ್ಯತೆ ಉಂಟು. ಜ್ಞಾನ ದಿವಾಕರ ಉದಯವಾಗದೆ ಹೋದರೆ ಎಲ್ಲ ಅನರ್ಥಗಳಿಗೂ ಹೇತುವಾಗಿರುವ ಅವಿದ್ಯಾ ತೊಲಗುವುದಿಲ್ಲ. ಅವಿದ್ಯಾ ತೊಲಗದೆ ಹೋದರೆ ಏನು ಮಾಡಿದರೂ ಅನರ್ಥ ಪರಂಪರೆ ಹೋಗುವುದಿಲ್ಲ. ಜೀವನದಲ್ಲಿ ಸಹಸ್ರಾರು ರೀತಿಯ ಅನರ್ಥಗಳು ಉಂಟು. ಇವೆಲ್ಲಕ್ಕೂ ಒಂದೇ ಒಂದು ಕಾರಣ, ಅಜ್ಞಾನ. ಅಜ್ಞಾನವೆಂದರೇನು? ತನ್ನ ನಿಜ ಸ್ವರೂಪವನ್ನ ತಿಳಿಯದೆ ಅನಾತ್ಮವಾದ ದೇಹಾದಿಗಳನ್ನ ನಾನೆಂದು ತಪ್ಪಾಗಿ ತಿಳಿಯುವುದು. ಇದು ಅನರ್ಥಕ್ಕೆ ಕಾರಣ. ಅಜ್ಞಾನ ಯಾತ್ರಿಂದ ಹೋಗ್ಬೇಕು? ಅಜ್ಞಾನ ಅಪನೋದಿ, ಅಜ್ಞಾನವನ್ನ ನಾಶ ಮಾಡುವಂತಹದ್ದು ಜ್ಞಾನ ದಿವಾಕರ. ಅಜ್ಞಾನವು ಕತ್ತಲೆಯಾದರೆ ಬ್ರಹ್ಮಜ್ಞಾನವು ಬೆಳಕು. ಅಜ್ಞಾನವು ಶತ್ರುವಾದರೆ ಆತ್ಮಜ್ಞಾನವೇ ಅದಕ್ಕೆ ಸರಿಯಾದಂತಹ ಕತ್ತಿ. ಆತ್ಮಜ್ಞಾನವೆಂಬ ಬೆಳಕಿನಿಂದ ಮಾತ್ರವೇ ಅಜ್ಞಾನವೆಂಬ ಕತ್ತಲೆ ನಾಶವಾಗಬೇಕು. ಯಾತರಿಂದ ನಾಶವಾಗುತ್ತೆ? ಯಾತರಿಂದ ಜ್ಞಾನ ದಿವಾಕರ ಉದಯಿಸ್ತಾನೆ ಅಂದ್ರೆ ತತ್ವಮಸ್ಯಾದಿ ವಚಸ, ತತ್ವಮಸಿ ಮುಂತಾಗಿರುವಂತಹ ವಾಕ್ಯದಿಂದ ಅಂದ್ರು. ಹೀಗಾಗಿ ತತ್ವಮಸಿ ವಾಕ್ಯಾರ್ಥ ವಿಚಾರವನ್ನ ನಿಧಾನವಾಗಿ ಮಾಡೋಣ. ಪ್ರಕೃತ ತ್ವಂ ಪದಾರ್ಥ ವಿವೇಚನೆಗೋಸ್ಕರವಾಗಿ 2ನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಒಂದು ಪೂರ್ವ ಹಾಕುತ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ. ಒತ್ತೆ ನೋಡಿ, ಯೋಯಂ ಅಹಂ ಬ್ರಹ್ಮೇತಿ ವಾಕ್ಯಾರ್ಥ. ಅಹಂ ಬ್ರಹ್ಮ ಎನ್ನುವುದೇ ವಾಕ್ಯಾರ್ಥ. ಯಾವುದಕ್ಕೆ? ತತ್ವಮಸಿ ವಾಕ್ಯಕ್ಕೆ. ತತ್ವಮಸಿ ಎನ್ನುವಂತಹದ್ದು ಬ್ರಹ್ಮನಿಷ್ಠನೋ ಶ್ರೋತ್ರಿಯನೋ ಜ್ಞಾನಿ ಪುಂಗವನೋ ಆಗಿರುವಂತಹ ಆಚಾರ್ಯ ಯೋಗ್ಯನಾದಂತಹ ಶಿಷ್ಯನಿಗೆ, ಉತ್ತಮನಾಗಿರುವಂತಹ ಮುಮುಕ್ಷುವಿಗೆ ಉಪದೇಶ ಮಾಡುವ ವಾಕ್ಯ. ಇದು ಜಪ್ಯ ಮಂತ್ರವಲ್ಲ, ಪಾರಾಯಣ ಮಂತ್ರವೂ ಅಲ್ಲ, ಇದು ವಿಚಾರ್ಯವಾದ ಮಂತ್ರ.
ತತ್ವಮಸಿ ವಾಕ್ಯದಲ್ಲಿರುವ ತತ್ಪದ, ತ್ವಂಪದ, ಅಸಿಪದ ಮೂರೂ ಪದಗಳಿಗೆ ಏನ್ ಸಂಬಂಧ, ಹೇಗೆ ಅನ್ವಯ, ಏನ್ ತಾತ್ಪರ್ಯ ಎನ್ನುವುದನ್ನ ವಿಚಾರ ಮಾಡಿದಾಗಲೇ ಜ್ಞಾನೋದಯವಾಗಿದೆ. ತತ್ವಮಸಿ ಎನ್ನುವಂಥ ವಾಕ್ಯಕ್ಕೆ ಅಹಂ ಬ್ರಹ್ಮಾಸ್ಮಿ ಎನ್ನುವುದೇ ಅರ್ಥ. ತತ್ ಪ್ರತಿಪತ್ತಿ ಅಬ್ಬ ಇದರ ತಿಳುವಳಿಕೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾಗಿದ್ದೇನೆ, ಇದನ್ನು ಅನೌನ್ಸ್ ಮಾಡಬೇಕಾದಿಲ್ಲ. ನಾನು ಸುಬ್ರಾಜ ಶರ್ಮಾ ಅಂತ ಅನೌನ್ಸ್ ಮಾಡಬೇಕಾದ್ದಿಲ್ಲ. ಅದಾದ್ರೂ ಅನೌನ್ಸ್ ಮಾಡಬಹುದು. ಇದು ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಅನುಭವ, ನಿಶ್ಚಯ ಜ್ಞಾನ, ಅಪರೋಕ್ಷ ಜ್ಞಾನ. ಇದು ಪ್ರತಿಪತ್ತಿ ಯಾತರಿಂದ ಉಂಟಾಗುತ್ತೆ? ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಜ್ಞಾನವು ಉಂಟಾಗುವುದು ಯಾತರಿಂದ? ವಾಕ್ಯಾತೆ, ವಾಕ್ಯದಿಂದ. ಜ್ಞಾಪಕ ಇಟ್ಕೊಳ್ಳಿ. ಸ್ವನೇಶ್ವರಾಚಾರ್ಯರ ಪ್ರಕಾರ, ಭಗವತ್ಪಾದ ಶಂಕರಾಚಾರ್ಯರ ಪ್ರಕಾರ, ಭಗವತ್ಪಾದ ಗೌಡಪಾದಾಚಾರ್ಯರ ಪ್ರಕಾರ, ಎಲ್ಲ ಬ್ರಹ್ಮಜ್ಞಾನಿಗಳ ಪ್ರಕಾರ ಮುಮುಕ್ಷ ಸಾಧಕರಿಗೆ ಬ್ರಹ್ಮಜ್ಞಾನ ಉಂಟಾಗುವಂತಹದ್ದು ವಾಕ್ಯದಿಂದಲೇ. ಇದನ್ನೇ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೆದುಬಿಟ್ಟಿದ್ದಾರೆ. ಏನಂತ? ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತ ಹಿ ಬ್ರಹ್ಮಾವಗತಿ. 1:1:2 ಓಂ ಜನ್ಮಾದ್ಯಸ್ಯ ಯತಃ. ನೋಡಿ, ವೇದಾಂತ ವಾಕ್ಯಾರ್ಥ ವಿಚಾರಣ, ವೇದಾಂತ ವಾಕ್ಯಗಳ ಅರ್ಥವನ್ನ ವಿಚಾರಣೆ ಮಾಡುವಾಗ ಅಧ್ಯವಸಾನ, ಇದೇ ವೇದಾಂತಾರ್ಥ ನಿಶ್ಚಯ ಮಾಡಿದ. ಅಧ್ಯವಸಾನದಿಂದ ನಿರ್ವೃತ್ತ ಉಂಟಾಗುವಂತಹದ್ದೇ ಬ್ರಹ್ಮಾವಗತಿ. ನಮಗೆ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ, ನಾನೇ ಬ್ರಹ್ಮ, ಬ್ರಹ್ಮವೇ ನಾನು ಎನ್ನುವ ನಿಶ್ಚಯ ಜ್ಞಾನ ಉಂಟಾಗಬೇಕಾದರೆ ಅದಕ್ಕೆ ಸಾಧನ ಯಾವುದು? ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ವಾಕ್ಯ. ಅಹಂ ಬ್ರಹ್ಮಾಸ್ಮಿ ವಾಕ್ಯಾರ್ಥ ಹೇಗೆ ಉಂಟಾಗುತ್ತೆ? ತತ್ವಮಸಿ ವಾಕ್ಯದಿಂದ. ತತ್ವಮಸ್ಯಾದಿ ವಾಕ್ಯಾದೇವ ಏವಕಾರ ಹಾಕಿದ್ದಾರೆ. ತತ್ವಮಸಿ ಮುಂತಾಗಿರುವ ವಾಕ್ಯಾರ್ಥ ವಿಚಾರದಿಂದಲೇ ಬ್ರಹ್ಮಜ್ಞಾನ. ನತು ದೇವಸ್ಥಾನಕ್ಕೆ ಹೋಗುವುದರಿಂದ, ಪೂಜೆ ಮಾಡುವುದರಿಂದ, ಜಪ ಮಾಡುವುದರಿಂದ, ಸಮುದ್ರ ಸ್ನಾನದಿಂದ, ತೀರ್ಥಕ್ಷೇತ್ರ ಅರ್ಚನೆಯಿಂದ ಅಲ್ಲ. ಅಬ್ಬಬ್ಬ, ಇದನ್ನ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ. ಏನಂತ? ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಮಥವಾದಾನಂ ಜ್ಞಾನವಿಹೀನ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮಶತೇನ. ನಿಮ್ಗೆ ಮೋಕ್ಷವಾಗಿ ಬೇಕಾದರೆ ಬ್ರಹ್ಮಜ್ಞಾನವೇ ಬೇಕು. ಬ್ರಹ್ಮಜ್ಞಾನ ಉಂಟಾಗಿ ಬೇಕಾದರೆ ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದಲೇ ಸಾಧ್ಯ. ಯಾಕೆ ಅಂದ್ರೆ ಪ್ರತ್ಯಕ್ಷಾದೀನಾಂ ಪ್ರಮಾಣಾನಾಂ ಅನೇವಂ ವಿಷಯತ್ವಾತ್. ಪ್ರತ್ಯಕ್ಷಾದಿ ಪ್ರಮಾಣಗಳು ಆತ್ಮಜ್ಞಾನವನ್ನುಂಟು ಮಾಡಲಾರವು. ಅನೇವಂ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣದಿಂದ ಆತ್ಮತತ್ವ ಅರ್ಥವಾಗತ್ತೆ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡಿ 1 ವಾರವಾಯ್ತು. ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದೆ. ಆ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ತನ್ನ ಮನೆಯಲ್ಲಿದ್ದಂತ ಚಿನ್ನ ಬೆಳ್ಳಿನೆಲ್ಲ ಹಾಕ್ಬಿಟ್ವಿ ಜವಳಿಗೆಗೆ. ಚಿನ್ನ ಬೆಳ್ಳಿ ಹಾಕಿದ್ರೆ ಹೊಟ್ಟೆ ತುಂಬುತ್ತಾ? ಹಸಿವು ಹೋಗುತ್ತಾ? ಅದೇ ತಿನ್ನಕ್ಕಾಗುತ್ತಾ? ಇಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದಲೇ ಹೊರತು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಅಲ್ಲ. ಜ್ಞಾಪಕ ಇಟ್ಕೊಂಬೇಡಿ, ಬಹಳ ಚೆನ್ನಾಗಿದೆ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ
ಕಶ್ಚನೈನಂ ಹೃದಾ ಮನೀಷಾ ಮನಸಾಭಿಕ್ಲುಪ್ತೋ ಯ ಏತದ್ವಿದುರಮೃತಾಸ್ತೆ ಭವಂತಿ ಪ್ರತ್ಯಕ್ಷಾದೀನಾಂ ಅನೇವಂ ವಿಷಯತ್ವಾತ್ ಅನಾತ್ಮ ವಿಷಯತ್ವಾತ್ ಇತಿ ಅವಾದಿಶಂ. ಹೀಗಂತ ಹೇಳಿದ್ದೇನೆ. ಸ್ವರೇಶ್ವರಾಚಾರ್ಯ ಹೀಗಂತ ಹೇಳಾಯ್ತು. ಈಗ ತಸ್ಯ ವಿಶುದ್ಧ್ಯರ್ಥಂ ಅನೈಕಾಂತಿಕತ್ವಂ ಪೂರ್ವಪಕ್ಷತ್ವೇನ ಉಪಸ್ಥಾಪ್ಯತೆ. ಈಗ ಒಂದು ಪೂರ್ವಪಕ್ಷ ಏನಂತ, ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ. ರಾಮ್ 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 ರಾಮ್. ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಪ್ರಸಂಖ್ಯಾನ ಬೇಕು. ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಏನಾದರೂ ಮಾಡಬೇಕು. ಮಾಡದೆ ಹೋದರೆ ಖಂಡಿತ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಉಂಟಾಗುವುದಿಲ್ಲ ಅಂತ ಪೂರ್ವಪಕ್ಷ. ಯಾಕೆ ಅಂದ್ರೆ ತಸ್ಯ ವಿಶುದ್ಧರ್ಥಂ, ನಾವು ಹಿಂದಿನ ಭಾಗದಲ್ಲಿ ಏನ್ ಹೇಳಿದ್ದೇವೆಯೋ ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದಲೇ ಬ್ರಹ್ಮಜ್ಞಾನ. ಯಾರಿಗೆ ಬ್ರಹ್ಮಜ್ಞಾನ ಬೇಕಾಗಿದೆಯೋ ಅಂಥವರು ವೇದಾಂತ ವಾಕ್ಯಾರ್ಥ ವಿಚಾರವನ್ನೇ ಜ್ಞಾಪಕ ಇಟ್ಕೊಳ್ಳಿ. ಇದೊಂದು ಭಗವಾನ್ ಸ್ವರೇಶ್ವರಾಚಾರ್ಯರವರ ಸಿಂಹಗರ್ಜನೆ. ನಿಮಗೆ ಬ್ರಹ್ಮಜ್ಞಾನ ಬೇಕೇನಪ್ಪ? ಹೌದು. ಬ್ರಹ್ಮಜ್ಞಾನ ಅಂದ್ರೇನು? ಈ ಪ್ರಪಂಚವೆಲ್ಲವೂ ನಾನೇ, ನನಗಿಂತ ಭಿನ್ನವಾಗಿ ಪ್ರಪಂಚವಿಲ್ಲ, ದೇಹಾದಿಗಳು ನಿಜವಾಗಿ ಇಲ್ವೇ ಇಲ್ಲ ಎನ್ನುವ ಪೂರ್ಣಾತ್ಮ ಜ್ಞಾನವೇ ಬ್ರಹ್ಮಜ್ಞಾನ. ಇಂಥ ಬ್ರಹ್ಮಜ್ಞಾನ ಉಂಟಾಗಿ ಬೇಕಾದರೆ ವಿಚಾರವನ್ನು ಮಾಡಬೇಕು. ವಿಚಾರಕ್ಕೆ ಆಹಾರ ಯಾವುದು? ವೇದಾಂತ ವಾಕ್ಯ. ವೇದಾಂತಗಳಲ್ಲಿ ನೂರಾರು ವಾಕ್ಯಗಳಿವೆ. ಆ ವಾಕ್ಯಗಳನ್ನ ತೆಗೆದುಕೊಂಡು ಸದ್ಗುರುಗಳ ಸನ್ನಿಧಾನಕ್ಕೆ ಹೋಗಿ ಆ ವಾಕ್ಯಗಳಿಗೆ ಪದಚ್ಛೇದ, ಅನ್ವಯ, ತಾತ್ಪರ್ಯ, ಭಾವಾರ್ಥ, ಮರ್ಮಾರ್ಥ, ನಿರ್ಣಯಾರ್ಥ ಎಲ್ಲವನ್ನು ತಿಳ್ಕೋಬೇಕು. ಎಲ್ಲಿಯವರೆಗೆ ನೀವುಗಳು ತತ್ವಮಸಿ ವಾಕ್ಯಾರ್ಥ ವಿಚಾರ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ನಿಮಗೆ ಬ್ರಹ್ಮಜ್ಞಾನವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ವಿಶುದ್ಧಾರ್ಥ. ಗಟ್ಟಿ ಮಾಡಬೇಕು ಇದನ್ನ. ತತ್ವಮಸ್ಯಾದಿ ವಾಕ್ಯಾರ್ಥ ವಿಚಾರದಿಂದಲೇ ಬ್ರಹ್ಮಜ್ಞಾನವೇ ಹೊರತು ಜ್ಞಾತರಿಂದಲೂ ಅಲ್ಲ ಎನ್ನುವ ಸಿದ್ಧಾಂತವನ್ನ ವಿಶುದ್ಧಾರ್ಥಂ, ಶುದ್ಧಿ ಮಾಡುವುದಕ್ಕಾಗಿ, ಗಟ್ಟು ಮಾಡುವುದಕ್ಕಾಗಿ ಈಗ ಒಂದು ಪೂರ್ವ ಪಕ್ಷವನ್ನು ಹಾಕೊಳ್ತಾ ಇದ್ದಾರೆ. ಈ ಪೂರ್ವ ಪಕ್ಷ ಶಂಕರರಿಗೆ ಹಿಂದೆಯೂ ಇತ್ತು, ವೃತ್ತಿಕಾರರಲ್ಲಿ ಇವತ್ತಿಗೂ ಇದೆ, ಪ್ರಸ್ಥಾನ ಗ್ರಂಥಗಳಲ್ಲಿ. ಏನಂತ? ಅನೇಕಾಂತಿಕತ್ವಂ, ತತ್ವಮಸಿ ವಾಕ್ಯದಿಂದಲೇ ಬ್ರಹ್ಮಜ್ಞಾನವಾಗಬೇಕು ಎನ್ನುವ ನಿಯಮವೇನೂ ಇಲ್ಲ. ಈ ಐಕಾಂತಿಕತ್ವಂ, ಅನೇಕಾಂತಿಕತ್ವಂ, ಬ್ರಹ್ಮಜ್ಞಾನ ಉಂಟಾಗಬೇಕಾದ್ರೆ ತತ್ವಮಸಿ ವಾಕ್ಯಾರ್ಥ ವಿಚಾರವನ್ನೇ ಮಾಡಬೇಕೇ ಹೊರತು ಬೇರೆ ದಾರಿ ಇಲ್ಲ ಎನ್ನುವಂತಹದ್ದು ಸರಿಯಲ್ಲ ಎಂದು ಪೂರ್ವ ಪಕ್ಷತ್ವೇನ, ಪೂರ್ವ ಪಕ್ಷವನ್ನ ಎಬ್ಬಿಸಿಕೊಂಡು ಈಗ ಉತ್ತರವನ್ನು ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ. ತಸ್ಯ ವಿಶುದ್ಧ್ಯರ್ಥಂ ಅನೇಕಾಂತಿಕತ್ವಂ, ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದಲೇ ಬ್ರಹ್ಮಜ್ಞಾನವಾಗಬೇಕು ಎನ್ನುವ ನಿಮ್ಮ ಸಿದ್ಧಾಂತ ಅನೇಕಾಂತಿಕವಾಗಿದೆ, ಐಕಾಂತಿಕವಲ್ಲ. ದಟ್ ಈಸ್ ನಾಟ್ ಸರ್ಟನ್ ಎಂದು ಪೂರ್ವ ಪಕ್ಷೀಯ ಬಾಯಿನಿಂದ ಆಕ್ಷೇಪಣೆಯನ್ನು ಹಾಕಿಕೊಂಡು ಉತ್ಥಾಪ್ಯತೆ ಈಗ ಉತ್ತರ ಕೊಡ್ತಾರೆ. ಇದು ಪೂರ್ವ ಪಕ್ಷ. ಎರಡನೇ ಶ್ಲೋಕದಲ್ಲಿ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ಮೋಕ್ಷ ಉಂಟಾಗಬೇಕಾದರೆ ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದಲೇ ಎನ್ನುವಂತಹದ್ದು ತಪ್ಪು. ಯಾಕೆ ಅಂದ್ರೆ ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಕೃಷ್ಣಾನಾತ್ಮ ನಿವೃತ್ತೌ ಚ ಕಶ್ಚಿದಾಪ್ನೋತಿ ನಿರ್ವೃತಿಂ ಶ್ರುತವಾಕ್ಯ ಸ್ಮೃತೇಶ್ಚಾನ್ಯಃ ಸ್ಮಾರ್ಯತೆ ಚ ವಚೋ ಪರಃ. ಓಂ ಶಾಂತಿ ಶಾಂತಿ ಶಾಂತಿ. ಪದಚ್ಛೇದ ಮಾಡಿದ್ದೇನೆ, ಅನ್ವಯ ಅಂದ್ಕೊಳ್ಳಿ.
ಕಶ್ಚಿತ್ ಕೃಷ್ಣ ಅನಾತ್ಮ ನಿವೃತ್ತೌ ಚ ನಿರ್ವೃತಿಂ ಆಪ್ನೋತಿ ಅನ್ಯಃ ಶ್ರುತವಾಕ್ಯ ಸ್ಮೃತೇಃ ನಿರ್ವೃತಿಂ ಆಪ್ನೋತಿ ಅಪರಃ ವಚಃ ಸ್ಮಾರ್ಯತೆ ತೇನ ನಿರ್ವೃತಿಂ ಆಪ್ನೋತಿ. ಪೂರ್ವಪಕ್ಷ ನಿರ್ವೃತಿಂ ಮೋಕ್ಷಂ, ಮೋಕ್ಷಕ್ಕೆ ಹೆಸರು ನಿರ್ವೃತಿ, ನಿಶ್ರೇಯಸಂ ಶ್ರೇಯಸಂ, ಮೋಕ್ಷವನ್ನ ಹೊಂದುತ್ತಾನೆ. ಯಾರು? ಕಶ್ಚಿತ್ ಒಬ್ಬ. ಕೃಷ್ಣಾನಾತ್ಮ ನಿವೃತ್ತವು, ಎಲ್ಲ ಅನಾತ್ಮವನ್ನು ತಳ್ಳಿ ಹಾಕಿ ಉಪಾಸನೆಯಿಂದ, ಭಾವನೆಯಿಂದ, ಧ್ಯಾನದಿಂದ ಅಥವಾ ಪ್ರಸಂಖ್ಯಾನದಿಂದ ಯಾವ ಅನಾತ್ಮ ವಸ್ತುವು ನಿಜವಾಗಿ ಇಲ್ಲ. ಕೃಷ್ಣ ಎಲ್ಲ ಅನಾತ್ಮ ವಸ್ತುಗಳನ್ನ ನಿವೃತ್ತಿ ಮಾಡಿಕೊಂಡಾಗ, ಏನ್ ಚೆನ್ನಾಗಿದೆ. ಇಲ್ಲಿ ಬ್ರಹ್ಮಜ್ಞಾನ ಉಂಟಾಗುವುದಕ್ಕೆ ವೇದಾಂತ ವಾಕ್ಯ ಯಾಕೆ ಬೇಕು? ತತ್ವಮಸಿ ವಾಕ್ಯ ಬೇಕಾಗಿಲ್ಲ. ಅವನು ಏನೋ ಧ್ಯಾನ ಮಾಡಿಕೊಂಡು ಉಪಾಸನಾ ಮಟ್ಟದಲ್ಲಿ ಧ್ಯಾನದಲ್ಲಿ ಎಲ್ಲ ಅನಾತ್ಮ ವಸ್ತುಗಳನ್ನು ಕೂಡ ತಳ್ಳಹಾಕ್ಬಿಟ್ಟ. ಈ ಪ್ರಪಂಚ ಎನ್ನುವುದು ಸತ್ಯವಲ್ಲ, ದೇಹಾದಿಗಳು ಸತ್ಯವಲ್ಲ, ಮನೋಬುದ್ಧಿಗಳು ಸತ್ಯವಲ್ಲ, ನಾನೊಬ್ಬನೇ ಸತ್ಯ ಅಂದು ಉಪಾಸನೆಯನ್ನು ತಿಳ್ಕೊಂಡ. ಅವನಿಗೆ ಎಲ್ಲ ಅನಾತ್ಮ ವಸ್ತುಗಳು ಕೂಡ ತೊಲಗಿದವು. ಯಾವಾಗ ಎಲ್ಲ ಅನಾತ್ಮ ವಸ್ತು ನಾಶವಾಯಿತೋ, ತನಗಿಂತ ಭಿನ್ನವಾಗಿ ಅನಾತ್ಮ ವಸ್ತುವಿಲ್ಲ ಅಂತ ಅರ್ಥವಾಯಿತೋ, ಅದರಿಂದ ಅವನಿಗೆ ಮೋಕ್ಷ ಸರಿಯಾಗಿದೆ. ಇಲ್ಲಿ ಪ್ರಶ್ನೆ, ಅನಾತ್ಮ ವಸ್ತು ಯಾತರಿಂದ ನಿವೃತ್ತಿಯಾಗುತ್ತದೆ? ಧ್ಯಾನದಿಂದ, ಭಾವನೆಯಿಂದ, ಉಪಾಸನೆಯಿಂದ, ಪ್ರಸಂಖ್ಯಾನದಿಂದ. ಅದನ್ನು ಬಿಟ್ಬಿಟ್ಟು ನಿಮ್ಮ ವೇದಾಂತ ವಾಕ್ಯಾರ್ಥ ವಿಚಾರದಿಂದಲೇ ಅಂತ ಯಾಕಾಗಬೇಕು ಅಂತ ಪೂರ್ವಪಕ್ಷ. ಕಶ್ಚಿತ್ ಒಬ್ಬನಿಗೆ ಕೃಷ್ಣಾನಾತ್ಮ ನಿವೃತ್ತ, ಎಲ್ಲ ಅನಾತ್ಮ ವಸ್ತುಗಳು ನಿವೃತ್ತಿಯಾದ ಮೇಲೆ ಮೋಕ್ಷವಾಗುತ್ತೆ. ಒಂದು. ಇನ್ನೊಬ್ಬ ಇದ್ದಾನೆ, ಅವನು ಶ್ರುತವಾಕ್ಯ ಸ್ಮೃತೇ, ಶ್ರುತವಾಕ್ಯಾರ್ಥ ಸ್ಮೃತೇ, ಅವನು ತತ್ವಮಸಿ ವಾಕ್ಯವನ್ನ ಶ್ರವಣ ಮಾಡಿದ್ದಾನೆ. ಶ್ರವಣ ಮಾಡಿದ್ದು ಸ್ಮೃತಿಯಾಗ್ತಾ ಇದೆ. ಹೌದು, ಹೀಗಂತ 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 ಗುರು ಹೇಳಿದ್ದಾರೆ. ವೇದಾಂತ ವಾಕ್ಯಾರ್ಥ ವಿಚಾರವನ್ನ ಸದ್ಗುರುಗಳಿಂದ ಶ್ರವಣ ಮಾಡಿ ಅದರ ನೆನಪು ಸ್ಮೃತಿ, ಆ ಸ್ಮೃತಿಯಿಂದ ಮತ್ತೊಬ್ಬನಿಗೆ ಜ್ಞಾನವಾಗಬಹುದು. ಇದು ತುಂಬಾ ಸೂಕ್ಷ್ಮ. ಇದಕ್ಕೆ ವಿರಾಟ್ ಪುರುಷನಂತೆ ಅಥವಾ ಹಿರಣ್ಯಗರ್ಭನಂತೆ, ಹಿರಣ್ಯಗರ್ಭ ಹಿಂದಿನ ಜನ್ಮದಲ್ಲಿ ಏನನ್ನು ಕೇಳಿದ್ನೋ ಅದನ್ನೆಲ್ಲ ಸ್ಮರಣೆ ಮಾಡಿಕೊಂಡ ಜ್ಞಾನೋದಯವಾಗಿ. ಅವನಿಗೆ ಜ್ಞಾನೋದಯವಾದ್ದರಿಂದ ನಿರ್ವೃತಿ, ಮೋಕ್ಷ ಉಂಟಾಯಿತು. 2. ಮೂರನೆಯವನು ಅನ್ಯ ವಚಃ ಅಪರಃ ಸ್ಮಾರ್ಯತೆ, ವಚಃ ಸ್ಮಾರ್ಯತೆ, ಅವನಿಗೆ ತಂದೆ ಮಾತು, ಗುರುವಿನ ಮಾತನ್ನ ಸ್ಮರಣೆ ಮಾಡಿಕೊಂಡದ್ದರಿಂದ ಮೋಕ್ಷ. ಉದಾಹರಣೆಗೆ ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ತಗುಂಹೋವಾಚ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪಯಂತಿ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ತಂದೆ ಹತ್ತಿರಕ್ಕೆ ಮಗ ಹೋಗಿ ನಮಸ್ಕಾರ ಮಾಡಿ ಕೇಳ್ಕೊಂಡ. ಅಧೀಹಿ ಭಗವೋ ಬ್ರಹ್ಮ, ಅಪ್ಪಾಜಿ ನನಗೆ ಬ್ರಹ್ಮವನ್ನು ತಿಳಿಸ್ಕೊಡಿ ಅಂತ ಕೇಳ್ದ. ತಂದೆ ಏನ್ ಮಾಡ್ದ? ತಮ್ಹೋವಾಚ, ಯಾವುದರ ದೆಸೆಯಿಂದ ಈ ಎಲ್ಲಾ ಪ್ರಾಣಿಗಳು ಬಂದಿವೆಯೋ, ಯಾವುದರಲ್ಲಿ ನಿಂತಿವೆಯೋ, ಯಾವುದರಲ್ಲಿ ಲಯವಾಗುತ್ತೋ ಅದೇ ಬ್ರಹ್ಮ ಅಂತ ತಿಳ್ಕೊ ಅಂತ ಹೇಳ್ದ. ತಂದೆ ಮಾತನ್ನ ಜ್ಞಾಪಕ ಇಟ್ಕೊಂಡು ಅದನ್ನೇ ಸ್ಮರಣೆ ಮಾಡುತ್ತಾ ಮೋಕ್ಷ ಹೊಂದಿದೆ. ತದ್ಧಾಸ್ಯ ವಿಜಜ್ಞೌ.
ಒಟ್ಟಿನಲ್ಲಿ ಇವನು ಸ್ಮರಣೆ ಮಾಡಿಕೊಳ್ಳುತ್ತಾ ಬ್ರಹ್ಮಜ್ಞಾನ ಹೊಂದಿದ. ಶ್ವೇತಕೇತುಗೆ ಅನ್ವಯ ಮಾಡ್ಕೊಳ್ಳಿ. ಶ್ವೇತಕೇತು ತಂದೆ ಹತ್ತಿಗೆ ಬಂದ. ತಂದೆನ್ ಕೇಳ್ತಾನೆ, ತಂದೆ ಮಗನ್ ಕೇಳ್ತಾನೆ, ಉತತಮ ದೇಶಂ ಅಪ್ರಾಕ್ಷ್ಯ ಏನ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಅದನ್ನ ತಾವೇ ತಿಳಿಸ್ಬೇಕು ಅಂತ ಕೇಳ್ದ. ಭಗವಾನೇವ ಮೇ ಬ್ರವೀತು. ತಂದೆ ಮಗನಿಗೆ 9 ಸಲ ಹೇಳ್ದ. ಏನಂತ? ಸಯೇಶೋ ಅಣಿಮ ಐತದಾತ್ಮ್ಯಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಹೇಳ್ದ. ಆ ತಂದೆಯ ಮಾತನ್ನ ಸ್ಮರಣೆ ಮಾಡ್ಕೊಳ್ತಾ ತಿಳ್ಕೊಂಡ ಬುದ್ಧಿ. ಭೃಗು ಮತ್ತು ಶ್ವೇತಕೇತು ಎಲ್ಲರೂ ಕೂಡ ತಂದೆಯ ಮಾತನ್ನ ನೆನಪು ಮಾಡಿಕೊಂಡು ಬ್ರಹ್ಮಜ್ಞಾನಿಗೆ ಮುಕ್ತರಾದರು. ಅದೇ ರೀತಿಯಲ್ಲಿ ಇವನು ಯಾರು ನಚಿಕೇತ ಮೃತ್ಯುವಿನ ಮಾತನ್ನು ಕೇಳಿ ಮುಕ್ತರಾದ. ಮೃತ್ಯು ಹೇಳ್ತಾನೆ, ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಏನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ ಚೇತ. ನೋಡಿ, ಒಬ್ಬನು ಅನಾತ್ಮ ವಸ್ತುಗಳನ್ನ ನಿವೃತ್ತಿ ಮಾಡಿಕೊಂಡು ಅದರಿಂದ ಮೋಕ್ಷ ಹೊಂದುತ್ತಾನೆ. ಮತ್ತೊಬ್ಬನು ಗುರುಗಳ ಉಪದೇಶವನ್ನ ಮನಸ್ಸಿಟ್ಕೊಂಡು ಆ ಸ್ಮೃತಿಯಿಂದ ಬ್ರಹ್ಮಜ್ಞಾನ ಮುಕ್ತರಾಗ್ತಾನೆ. ಮತ್ತೊಬ್ಬನು ವಚಃ ಅಪರಃ ಗುರು ಶಿಷ್ಯನಿಗೆ ವಾಕ್ಯೋಪದೇಶವನ್ನ ಸ್ಮರಣೆ ಮಾಡಿ ಅದರಿಂದ ಜ್ಞಾನವಾಗುತ್ತೆ. ಆಯ್ತು. ಈಗ ಹೀಗಿರ್ಬೇಕಾದ್ರೆ ವೇದಾಂತ ವಾಕ್ಯಾರ್ಥ ವಿಚಾರದಿಂದಲೇ ಬ್ರಹ್ಮಜ್ಞಾನವಾಗಿಬೇಕು, ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದಲೇ ಬ್ರಹ್ಮಜ್ಞಾನವಾಗಬೇಕು ಅಂತ ಯಾಕೆ ಹಠ? ಯಾತರಂತೆ ಬೇಕಾದ್ರೂ ಬ್ರಹ್ಮಜ್ಞಾನವಾಗಬಹುದು. ನೋಡಿ, ಅವನ ಆರ್ಗ್ಯುಮೆಂಟ್ ಹೇಗಿದೆ ಅಂದ್ರೆ, ಹೊಟ್ಟೆ ಹಸ್ತಿದೆ, ಹೊಟ್ಟೆ ತುಂಬಬೇಕು, ಊಟವನ್ನೇ ಮಾಡಿ ಇಡ್ಲಿಯನ್ನೇ ತಿಂದು ಹೊಟ್ಟೆ ತುಂಬಬೇಕು ಅಂತ ಯಾಕೆ? ಒಬ್ಬ ಸಿನಿಮಾ ನೋಡ್ದ, ಹೊಟ್ಟೆ ಹೊಟ್ಟೋಯ್ತು. ಇನ್ನೊಬ್ಬ ಮೊಬೈಲ್ ನಲ್ಲಿ ಸೀರಿಯಲ್ ನೋಡ್ದ, ಹೊಟ್ಟೆ ತುಂಬೋಯ್ತು. ಮತ್ತೊಬ್ಬ ಟಿವಿನಲ್ಲಿ ಮತ್ತೊಂದು ನೋಡ್ದ. ಹೀಗೆ ಅವನಿಗೆ ಹೊಟ್ಟೆ ತುಂಬೋಯ್ತು ಅಲ್ವಾ? ಹೊಟ್ಟೆ ತುಂಬಬೇಕಾದ್ರೆ ಇಡ್ಲಿನೇ ತಿನ್ಬೇಕು ಅಂತ ಯಾಕೆ? ಆರ್ಗ್ಯುಮೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ. ಅದೆಲ್ಲವೂ ಕೂಡ ತಾತ್ಕಾಲಿಕವಾದ ಹೊಟ್ಟೆ ತುಂಬಿದ್ದು. ಹೊಟ್ಟೆ ಹಸಿತಾ ಇತ್ತು. ಅವನು ಟಿವಿ ಪ್ರಿಯ, ಕ್ರಿಕೆಟ್ ಪ್ರಿಯ. ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಕ್ರಿಕೆಟ್ ಮ್ಯಾಚ್ ಹಾಕ್ಬಿಟ್ರು, ನೋಡ್ತಾ ಇದ್ದಾನೆ. 1 ಗಂಟೆ ನೋಡ್ದ, ಹೊಟ್ಟೆ ತುಂಬಾಯ್ತು. ಆದರೆ ಆ ಹೊಟ್ಟೆ ತುಂಬಿದೆಯಾ? ಅದು ಹೊಟ್ಟೆ ತುಂಬಿದಂತೆ ತೋರ್ತಾ ಇದೆ. 2 ಗಂಟೆ ಕ್ರಿಕೆಟ್ ಮ್ಯಾಚ್ ನೋಡ್ದ, ಹೊಟ್ಟೆ ಶುರುವಾಗುತ್ತೆ. ಆದ್ದರಿಂದ ಅದೆಲ್ಲ ಅಲ್ಲ. ಹೊಟ್ಟೆ ತುಂಬಬೇಕಾದರೆ ಊಟವನ್ನೇ ಮಾಡಬೇಕು. ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿರುವ ಅಜ್ಞಾನವೆಂಬ ದೋಷ ಪರಿಹಾರವಾಗಿ ಬೇಕಾದರೆ ವೇದಾಂತ ವಾಕ್ಯಾರ್ಥ ವಿಚಾರವನ್ನೇ ಮಾಡಬೇಕು ಅನ್ನುವುದನ್ನ ಭದ್ರಪಡಿಸುವುದಕ್ಕಾಗಿ, ತೋರಿಸುವುದಕ್ಕಾಗಿ ಭಗವಾನ್ ಸ್ವರೇಶ್ವರಾಚಾರ್ಯರು ಈ ಪೂರ್ವ ಪಕ್ಷವನ್ನು ಹಾಕಿಕೊಂಡಿದ್ದಾರೆ. ಏತತ್ ಪ್ರಸಂಗೇನ ಶ್ರೋತ್ರಂತರೋಪನ್ಯಾಸಂ ಉಭಯತ್ರಾಪಿ ಸಂಭಾವನಾಯಾಃ. ಓಂ ಶ್ರೀ ಸುರೇಶ್ವರಾಚಾರ್ಯ ಉವಾಚ. ವಾಕ್ಯ ಶ್ರವಣ ಮಾತ್ರಾಚ್ಚ ಪಿಶಾಚಕಮದಾಪ್ನುಯಾತ್ ತಿಷು ಯಾದೃಚ್ಛಿಕೀ ಸಿದ್ಧಿ ಸ್ಮಾರ್ಯಮಾಣೇ ತು ನಿಶ್ಚಿತ. ಓಂ ಶಾಂತಿ ಶಾಂತಿ ಶಾಂತಿ. ಏತತ್ ಪ್ರಸಂಗೇನ, ಈ ಮೂರನ್ನು ಹೇಳಿದ್ದರಿಂದ, ಈ ಪ್ರಸಂಗದಿಂದ ಶ್ರೋತ್ರಂತರೋಪನ್ಯಾಸಂ. ಇಲ್ಲಿ ಗುರುಗಳು ಸಂಧಿ ಬಿಡ್ಸಪ್ಪ ಅಂದ್ರು. ನಾನು ಶ್ರೋತ್ರ ಅಂತರ ಮಾಡಿದೆ, ತಪ್ಪು. ಅವಾಗ ಶ್ರೋತ್ರಾಂತರ ಆಗಬೇಕಾಗಿತ್ತು. ಅಕಸ್ಸವನ್ನೇ ದೀರ್ಘ, ಶ್ರೋತ್ರ ಅಕಾರಾಂತ, ಅಂತರ ಅಕಾರಾಂತ. ಅಕಾರಕ್ಕೆ ಅಕಾರ ಪರವಾದಾಗ
ಶ್ರೋತ್ರಾಂತರ ಅಂತ ಆಗ್ಬೇಕಾಗಿತ್ತು. ಇದು ಶ್ರೋತ್ರಾಂತರವಲ್ಲ, ಶ್ರೋತ್ರಂತರ. ಆದ್ದರಿಂದ ಸವರ್ಣ ದೀರ್ಘ ಸಂಧಿಯಲ್ಲ. ಇದು ಶ್ರೋತೃ ಪ್ಲಸ್ ಅಂತರ, ಶ್ರೋತ್ರಂತರ. ನೋಡಿದ್ರ, ಧಾತೃ ಪ್ಲಸ್ ಅಂತರ, ಧಾತ್ರಂತರ. ಧಾತೃ ಪ್ಲಸ್ ಅಂತರ, ಧಾತ್ರಂತರ. ಪಿತೃ ಪ್ಲಸ್ ಅಂತರ, ಪಿತ್ತಂತರ. ಮಾತೃ ಪ್ಲಸ್ ಅಂತರ, ಮಾತಂತರ ಅಂತ ಹೇಳಿದ್ರು. ಇಲ್ಲಿ ಅನ್ಯ ಶ್ರೋತ ಶ್ರೋತಂತರಂ ನಪುಂಸಕಲಿಂಗ. ಅಂತರ ಬಂದಾಗ ಯಾವಾಗಲೂ ನಪುಂಸಕಲಿಂಗವೇ ಬರಬೇಕು ಅಂತ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳು ಹೇಳಿ. ಅನ್ಯ ಶ್ರೋತ ಶ್ರೋತಂತರಂ ಬಹುವಚನ ಮಾಡಬೇಕಾದ್ರೆ ಅನ್ಯೇ ಶ್ರೋತಾರ ಶ್ರೋತಂತರಾಣಿ. ಈ ಪ್ರಸಂಗದಿಂದ ಹೇಳ್ತಾ ಇದ್ದ ಗುರುಮುಖಿ, ಮತ್ತೊಬ್ಬನು ಶ್ರೋತೃವಿರಬಹುದು. ಶ್ರೋತೃ ಎನ್ನುವ ಮಾತಿಗೆ ಮುಮುಕ್ಷು, ಜಿಜ್ಞಾಸು ಸಾಧಕ. ಅವನಿಗೆ ಬ್ರಹ್ಮಜ್ಞಾನವಾಗಬೇಕಾಗಿದೆ. ಅವನು ಈ ಮೂರರಿಗಿಂತ ಭಿನ್ನನಾಗಿರ್ಬೋದು. ಶ್ರೋತ್ರಂತರ ಉಪನ್ಯಾಸಂ, ಅದು ಉಭಯತ್ವಾಪಿ ಸಂಭಾವನಾಯ, ಎರಡೂ ಕಡೆಗಳಲ್ಲಿ ಹೊಂದುತ್ತದೆ. ಹಾಗೆ ಕೃಷ್ಣ ಅನಾತ್ಮ ನಿವೃತ್ತಿಗೂ ಹೊಂದುತ್ತೆ, ಶ್ರುತವಾಕ್ಯ ಸ್ಮೃತಿಗೂ ಹೊಂದುತ್ತದೆ. ಆದ್ದರಿಂದ ಮೂರನೇ ತರಹದ ಶ್ರೋತವಿರಬಹುದಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಕ್ಯ ಶ್ರವಣ ಮಾತ್ರಾಚ ಪಿಶಾಚಕವದಾಪ್ನುಯಾತ್ ತಿಷು ಯಾದಿಚ್ಛಿಕಿ ಸಿದ್ಧಿ ಸ್ಮಾರ್ಯಮಾಣೇ ತು ನಿಶ್ಚಿತ. ಓಂ ಶಾಂತಿ ಶಾಂತಿ ಶಾಂತಿ. ಪದವಿಭಾಗವನ್ನು ಮಾಡ್ತೇನೆ. ವಾಕ್ಯ ಶ್ರವಣ ಮಾತ್ರಾತೆ ಚ ಪಿಶಾಚಕವತೆ ಆಪ್ನುಯಾತ್ 4. ತ್ರಿಷು ಯಾದಿಚ್ಛಿಕಿ ಸಿದ್ಧಿ ಸ್ಮಾರ್ಯಮಾಣಿ ತು ನಿಶ್ಚಿತ. ದಶಪದಾನಿ ವಿದ್ಯಂತೆ. ದಶಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ 10 ಪದಗಳಿವೆ. ವಾಕ್ಯ ಶ್ರವಣ ಮಾತ್ರಾತೆ, ಕೆಲವರಿಗೆ ವಾಕ್ಯ ಶ್ರವಣ ಮಾತ್ರದಿಂದಲೂ ಜ್ಞಾನವಾಗಬಹುದು. ಅನ್ವಯ ಹೆಚ್ಚು ನೋಡ್ಕೊಳ್ಳಿ. ಈಗ ಚ ವಾಕ್ಯ ಶ್ರವಣ ಮಾತ್ರಾತೆ ಪಿಶಾಚಕವತೆ ಸಿದ್ಧಿಂ ಆಪ್ನುಯಾತ್. ತ್ರಿಷು ಸಿದ್ಧಿ ಯಾದಿಚ್ಛಿಕಿ ಸ್ಮಾರ್ಯಮಾಣೇತು ನಿಶ್ಚಿತ ಸಿದ್ಧಿ ಯಾದಿಚ್ಛಿಕಿ ಭವತಿ. 3 ತರಹದ ವಿಕಲ್ಪಗಳು ಹೇಳಿದ್ದಾನೆ ಪೂರ್ವ ಪಕ್ಷಿ. ಒಂದು, ಕೃಷ್ಣ ಅನಾತ್ಮ ನಿವೃತ್ತಿಯಾದರೆ ಮೋಕ್ಷ. ಮತ್ತೊಂದು, ವಾಕ್ಯ ಸ್ಮೃತಿಯನ್ನು ಕೇಳಿದಾಗ ಮೋಕ್ಷ. ಮತ್ತೊಂದು, ಮತ್ತೊಬ್ಬ ಗುರುವಿನಿಂದ ಸ್ಮರಣೆ ಮಾಡಲ್ಪಟ್ಟಾಗ ಮೋಕ್ಷ ಅಂದು. ಇಲ್ಲಿ ಹೀಗಿರ್ಬೇಕಾದ್ರೆ ವಾಕ್ಯ ಶ್ರವಣ ಮಾತ್ರಾಚ, ವಾಕ್ಯ ಶ್ರವಣ ಮಾಡಿದಾಗಲೂ ಅದು ಒಂದು ಕ್ರಮ. ಅದರಿಂದಲೇ ಮೋಕ್ಷ ಅಂತ ಹೇಳುವುದು ತಪ್ಪು. ಯಾವುದಂತೆ? ಪಿಶಾಚಕವತೆ. ನೋಡಿ, ಪಿಶಾಚ ಜನ್ಮದಲ್ಲಿ ಗುರು ಫುಟ್ನೋಟ ಬರೀತಾರೆ, ಮಾಂತ್ರಿಕನ ವಾಕ್ಯದಿಂದಲೇ ಜನ್ಮಾಂತ ಸ್ಮರಣೆ ಬಂದು ಆ ಜನ್ಮದಿಂದ ಮುಕ್ತನಾಗುವಂತೆ. ಒಬ್ಬ ಪಿಶಾಚಕನಾಗಿ ಬಂದ್ಬಿಡಿಯಾನೆ, ಮಾಂತ್ರಿಕ ಇದ್ದಾನೆ. ಆ ಮಾಂತ್ರಿಕನು ಅವನಿಗೆ ವಾಕ್ಯೋಪದೇಶವನ್ನು ಮಾಡಿ ನೀ ಪಿಶಾಚಿಯಲ್ಲ ಇಂಥವನು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಆ ಪಿಶಾಚಕನಿಗೆ, ಪಿಶಾಚಿಯಿಂದ ಗ್ರಸ್ತನಾಗಿರುವಂಥವನಿಗೆ ಆ ಜನ್ಮ ಹೋಯ್ತು, ಮತ್ತೊಂದು ಜನ್ಮ ಬಂತು. ಯಾತರಿಂದ? ವಾಕ್ಯ ಶ್ರವಣ. ಬಾ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಆ ಮಾಂತ್ರಿಕರ ಕಲೆಯೂ ಗೊತ್ತಿತ್ತು ಅನ್ಸುತ್ತೆ. ಒಬ್ಬ ಮಾಂತ್ರಿಕ, ಒಬ್ಬ ಪಿಶಾಚಕನನ್ನ ನೋಡಿ ಮಾಂತ್ರಿಕನಾದಂಥ ಗುರು, ನೀನು ಪಿಶಾಚಿ ಎಲ್ಲ ಕಣೋ, ಹಿಂದಿನ ಜನ್ಮದಲ್ಲಿ ಇಂಥವನಾಗಿದ್ದೆ ಅಂತ ಹೇಳಿದ ಕೂಡಲೇ ಅವರಿಗೆ ಆ ಪಿಶಾಚ ಜನ್ಮ ಹೋಗುತ್ತೆ, ನಿಜವಾದಂಥ ಜನ್ಮ ಬರುತ್ತೆ.
ಇದಕ್ಕೆ ಉದಾಹರಣೆ ಬೇಕು ಅಂದ್ರೆ ವರದಹಳ್ಳಿ ಸಾಗರದ ಸಮೀಪದಲ್ಲಿರುವ ಒಂದು ಪವಿತ್ರವಾದ ಗುರುಕ್ಷೇತ್ರ. ಅಲ್ಲೊಬ್ಬ ಮಹಾತ್ಮರಿದ್ದರು, ಭಗವಾನ್ ಶ್ರೀಧರ ಸ್ವಾಮಿಗಳು ಅಂತ. ನೈಷ್ಠಿಕ ಬ್ರಹ್ಮಚಾರಿಗಳು, ಯತಿಪುಂಗವರು, ಸದಾಚಾರ ಸಂಪನ್ನರು, ಸತ್ಯನಿಷ್ಠರು, ಧರ್ಮನಿಷ್ಠರು, ಮಹಾ ತಪಸ್ವಿಗಳು. ಅವರು ಬ್ರಹ್ಮಜ್ಞಾನಿಗಳು ಹೌದು, ಮಹಾಪಂಡಿತೋತ್ತಮರು ಹೌದು. ಅವರು 100 ಉಪನ್ಯಾಸಗಳು ಮಾಡಿದ್ದಾರೆ. ಆ ಎಲ್ಲ ಉಪನ್ಯಾಸಗಳನ್ನು ಕೂಡ ಸಂಗ್ರಹ ಮಾಡಿ ನಿತ್ಯಾನಂದ ಪ್ರಿಂಟರ್ಸ್ನಿಂದ ಸದ್ಗುರು ಭಕ್ತರಾದ ಆತ್ಮೀಯ ಸನ್ಮಿತ್ರರು ಆಗಿರುವ ಶ್ರೀಯುತ BN ನಟರಾಜರವರು ಶ್ರೀಧರ ವಚನಧಾರೆ ಎನ್ನುವಂತಹ ಹೆಸರಿನಿಂದ 10-12 ವಾಲ್ಯೂಮ್ ಪ್ರಿಂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪುಸ್ತಕವನ್ನು ನೋಡಿ. ಶ್ರೀಧರ ವಚನಾಮೃತ ಮಾಲೆ ಅಂತಿರ್ಬೇಕು ಅಂತ ಉಪನ್ಯಾಸ. ಆ ಶ್ರೀಧರ ಸ್ವಾಮಿಗಳು ಮಾತನಾಡುವ ದೇವರು. ಅವರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಸರು ಮನೆ ಮನೆ ದೇವರು. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು 50 ಲಕ್ಷ ಜನ ಇರ್ಬೋದು. ಅದ್ರ ಒಂದು 10 ಲಕ್ಷ ಜನಗಳ ಮನೆಯಲ್ಲಾದರೂ ಶ್ರೀಧರ ಸ್ವಾಮಿಗಳ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅವರ ಫೋಟೋ ಪಾದಕ ಪೂಜೆ ಮಾಡ್ತಾರೆ. ಅಂಥ ಮಹಾತ್ಮರು. ಅವರಿಗೆ ಒಂದು ಅದ್ಭುತವಾದಂತ ಶಕ್ತಿ ಇತ್ತು. ಏನು? ಎಲ್ಲಾರ ಮನೆಗೂ ಹೋಗ್ತಾ ಇದ್ರು, ಯಾರು ಕರೆದ್ರು ಹೋಗ್ತಾ ಇದ್ರು. ದುಡ್ಡಿಲ್ಲ, ಕಾಸಿಲ್ಲ, ಎಂಥದಿಲ್ಲ, ಪಾತ್ ಪೂಜೆ ಮಾಡ್ಬಿಟ್ಟು ಬಾಳೆಹಣ್ಣು ಕೊಟ್ಟರೆ ಸಾಕವೆ. ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು, ಮುಡ್ತಾ ಇತ್ತಿಲ್ಲ ಇಲ್ಲಿ. ಅಂತ ವೈರಾಗ್ಯ ಚಕ್ರವರ್ತಿಗಳವರು. ಅವರು ಭಕ್ತರ ಮನೆಗೆ ಹೋಗ್ತಾ ಇದ್ರಂತೆ. ನಾನು ನೋಡಿದ್ದಿಲ್ಲ, ಅವ್ರನ್ನ ಕೇಳಿದ ಮಾತು. ಯಾರೋ ಭಕ್ತರು ಕರೆದ್ರೆ ಮನೆ ಹೋಗ್ತಾ ಇದ್ರು, ಹೊಸಲ್ ಮೇಲೆ ನಿಂತ್ಕೊಳ್ತಾ ಇದ್ರು. ಹೊಸಲ್ ದಾಟ್ಬೇಕಲ್ಲ, ಅಲ್ಲಿ ನಿಂತ್ಕೊಂಡು ನಾನು ಒಳಗಡೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಂತೆ. ಕೆಲವ್ರ ಮನೆಯಲ್ಲಿ, ಎಲ್ಲಾರ ಮನೆಯಲ್ಲ, ಈ ಮನೆಯಲ್ಲಿ ಭೂತದ ಕಾಟ ಇದೆ, ಹಬ್ಬ ಈ ಮನೆಯಲ್ಲಿ ಪಿಶಾಚ ಕಾಟವಿದೆ, ನಿಮ್ಗೆ ಯಾರಿಗೂ ಶಾಂತಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲೇ ಇರ್ತಾ ಇದ್ರು. ಆಗ ಅವರು ಒಂದ್ ಕಮಂಡು ಇಟ್ಕೊತಾ ಇದ್ರು. ನಿಜವಾದ ಸನ್ಯಾಸಿಗಳು ಕೌಪಿನವನ್ ಕಟ್ಕೊಂಡು ಒಂದು ದಂಡ, ಒಂದ್ ಕಮಂಡು, ಒಳ್ಳೆ ನೋಡುವುದಕ್ಕೆ ಮಹಾ ತೇಜಸ್ವಿ, ಅಜಾನುಬಾಹು, ಮಹಾ ತಪಸ್ವಿ. ಅವರು ಆ ಹೊಸಲಿನಿಂದ ಈ ಕಡೆಯೇ ನಿಂತ್ಕೊಂಡು ಕಮಂಡಲು ನೀರನ್ನ ತೆಗೆದುಕೊಂಡು ಆ ಮನೆ ಒಳಗೆ ಪ್ರೋಕ್ಷಣೆ ಮಾಡಿಬಿಟ್ಟಾಗ ಆ ಪಿಶಾಚಿ ಮಾತಾಡ್ತಾ ಇದ್ದಂತೆ. ಹೌದು, ನಾ ಇದ್ದೀನಿ, ಯಾಕೆ ನನ್ ತೊಂದರೆ ಕೊಡ್ತಾ ಇದೀಯ ಅಂತ. ನೀನ್ ಹೊರಡು, ಇವತ್ತು ನಿನಗೆ ಶಾಪ ವಿಮೋಚನೆ ಆಯ್ತು, ಬೇರೆ ಕಡೆ ಹೊರಡು, ನಾಳೆಯಿಂದ ಬರಬೇಡ ಅಂತ ಹೇಳ್ತಾ ಇದ್ದಂತೆ. ಆಮೇಲೆ ಆ ಪಿಶಾಚಿ ಹೊರಟೋಗ್ತಾ ಇತ್ತು. ಮಾರನೇ ದಿವಸದಿಂದ ಆ ಮನೆಯಲ್ಲಿ ಶಾಂತಿ, ಸಂತೋಷ, ಆನಂದ, ಉತ್ಸವ ಎಲ್ಲ ಆಗ್ತಾ ಇತ್ತು. ಅಂಥ ಮಹಾತ್ಮರು ಭಗವಾನ್ ಶ್ರೀಧರ ಸ್ವಾಮಿಗಳು. ಅವರು ಒಂದು ಶ್ಲೋಕ ಮಾಡಿದ್ದಾರೆ, ನನಗೆ ಅತ್ಯಂತ ಪ್ರಿಯವಾದ ಶ್ಲೋಕ. ಆ ಶ್ಲೋಕವನ್ನ ನೀವು ಈ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಸುಬ್ರಹ್ಮಣ್ಯಪುರದಲ್ಲಿರುವ ವಸಂತಪುರ ಅಂತ ಒಂದು ಜಾಗ ಇದೆ. ಆ ವಸಂತಪುರದ ಹತ್ತ ಒಂದು ಪಾಲಿಕಾ ಮಂದಿರ ಅಂತಿದೆ. ಅದಕ್ಕೆ ಹೆಸರು ಭಗವಾನ್ ಶ್ರೀಧರ ಸದ್ಗುರುಗಳ ಪಾದುಕಾ ಮಂದಿರ. ಬಹಳ ಶಾಂತವಾಗಿದೆ. ಅಲ್ಲಿ ಶ್ರೀಧರ ಸ್ವಾಮಿಗಳವರ ವಿಗ್ರಹ ಪಾದಕೆ ಇಟ್ಟಿದ್ದಾರೆ. ಅಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ. ಅಲ್ಲೂ ಇದೆ, ಎಲ್ಲಿ ವರದಹಳ್ಳಿ ಶ್ರೀಧರಾಶ್ರಮದಲ್ಲೂ ಇದೆ. ಈ ಶ್ಲೋಕ ಸಾಮಾನ್ಯವಾಗಿ ಎಲ್ಲಾ ಶ್ರೀಧರ ಸ್ವಾಮಿಗಳ ಭಕ್ತರಿಗೂ ಗೊತ್ತಿರುವಂತಹ ಶ್ಲೋಕ, ಅತ್ಯಂತ ಪ್ರಸಿದ್ಧವಾಗಿರುವ ಶ್ಲೋಕ. ಈ ಶ್ಲೋಕವನ್ನ ಭಗವಾನ್ ಶ್ರೀಧರ ಸ್ವಾಮಿಗಳವರೇ ರಚನೆ ಮಾಡಿ ಒಂದು ಮಾತು ಹೇಳಿದ್ದಾರೆ. ಈ ಶ್ಲೋಕವನ್ನ ನೀವುಗಳು ಪ್ರತಿದಿನವೂ ಪಾರಾಯಣ ಮಾಡುತ್ತಾ ಆ ನೀರನ್ನು ಕುಡಿದರೆ ಎಲ್ಲಾ ರೋಗಗಳು ಪರಿಹಾರವಾಗುತ್ತವೆ. ಸರ್ವರೋಗ ಪರಿಹಾರವಾದ ದಿವ್ಯ ಮಂತ್ರ. ಆ ಮಂತ್ರ ಹೇಳ್ತೀನಿ ಕೇಳಿ, ಬರ್ಕೊಂಬಿಡಿ ಅದನ್ನು, ತುಂಬಾ ಚೆನ್ನಾಗಿದೆ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ
ಶ್ರೀಧರಾಯ ನಮೋ ನಮಃ. ಎಂದ ಸುಂದರವಾದ ಶ್ಲೋಕ. ಶ್ರೀಧರ ಎನ್ನುವ ಮಾತಿಗೆ ನಾನು ಅರ್ಥ ಮಾಡ್ಕೋಬೇಡಿ. ಶ್ರೀಯಂ ಧರತಿ ಇತಿ ಶ್ರೀಧರ ಸದ್ಗುರು. ಅವರು ಸಮರ್ಥ ರಾಮದಾಸರ ಭಕ್ತರು. ಶ್ಲೋಕಕ್ಕೆ ಅರ್ಥವೇನು? ನಮಃ ನಮಸ್ಕಾರ, ಶಾಂತಾಯ, ಯಾವಾಗಲೂ ಶಾಂತವಾಗಿರ್ತಾ ಇದ್ದು. ಶ್ರೀಧರ ಸ್ವಾಮಿಗಳ ಜೀವನದಲ್ಲಿ ಕೋಪ, ತಾಪ, ರಾಗ, ದೇಶ ಯಾವುದು ಎಂಥ ಸಂದರ್ಭದಲ್ಲಿಯೂ ಶಾಂತವಾಗಿರ್ತಾ ಇದ್ರು. ಶಾಂತಾಯ ದಿವ್ಯಾಯ, ದಿವ್ಯ ಸ್ವರೂಪರು, ಪ್ರಾಕೃತ ಮನುಷ್ಯರಲ್ಲ ಅವರು. ನಮ್ಮಂತೆ ಶರೀರವುಳ್ಳಂತಹ ಜೀವಿಗಳಲ್ಲ, ದಿವ್ಯಾತ್ಮರಾಗಿದ್ದರು. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣಿ. ಇನ್ನೇನು ಸ್ವಾಮಿ? ಸತ್ಯಸಂಧರು, ಧರ್ಮಸಂಧ, ಸತ್ಯ ಧರ್ಮಗಳ ಸಾಕಾರ ಸ್ವರೂಪಿಗಳು. ಹೇಗೆ ಶ್ರೀರಾಮಚಂದ್ರ ಧರ್ಮಾತ್ಮ ಸತ್ಯಸಂಧಶ್ಚ ಅಂತಿದ್ದನೋ, ಅದೇ ರೀತಿಯಲ್ಲಿ ಭಗವಾನ್ ಶ್ರೀಧರ ಸ್ವಾಮಿಗಳವರು ಸತ್ಯ ಧರ್ಮ ಸ್ವರೂಪಗಳಾಗಿದ್ದ. ಸತ್ಯ ಧರ್ಮಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣಿ. ಸತ್ಯ ಧರ್ಮ ಸ್ವರೂಪರು, ಸತ್ಯಸಂಧರು, ಧರ್ಮನಿಷ್ಠರಾಗಿರುವಂತ ಭಗವಾನ್ ಶ್ರೀಧರ ಸ್ವಾಮಿ. ಸ್ವಾನಂದಾಮೃತ ತೃಪ್ತಾಯ, ಸ್ವ ಆನಂದ, ಅಮೃತ ತೃಪ್ತಾಯ. ಸ್ವ ತಮ್ಮಲ್ಲಿರುವ ಆನಂದಾಮೃತ, ಆನಂದಾಮೃತದಿಂದ ಸಂತೃಪ್ತರಾಗಿರುವಂಥವರು ಯಾವಾಗಲೂ ಕೂಡ ಆನಂದ ಸ್ವರೂಪರು, ಯಾವಾಗಲೂ ಅಮೃತ ಸ್ವರೂಪರು. ಯಾವುದನ್ನ ಉಪನಿಷತ್ತುಗಳಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಹೇಳ್ತಾ ಇದೆಯೋ, ಅಮೃತ ಭವತಿ ಅಂತ ಹೇಳ್ತಾ ಇದೆಯೋ, ಅಂತ ಅಮೃತಾತ್ಮರು ಆನಂದ ಸ್ವರೂಪರಾಗಿರುವಂತ ಶ್ರೀಧರಾಯ ನಮೋ ನಮಃ. ಶ್ರೀಧರ ಗುರುಗಳೇ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಮಹಾರಾಷ್ಟ್ರದಿಂದ ಆ ವರದಹಳ್ಳಿಗೆ ಲಕ್ಷಾಂತರ ಜನ ಬರ್ತಾರೆ ಭಕ್ತರು. ಅವರು ಸಮರ್ಥ ರಾಮದಾಸರ ಭಕ್ತರು ಮತ್ತು ಮಾರುತಿ ಅವತಾರ ಅಂತ ಹೇಳ್ತಾರೆ. ಜ್ಞಾಪಕ ಬಂದ್ಬಿಟ್ಟು ಅವರು ಈ ದುಷ್ಟಗ್ರಹ, ಪೀಡ, ಪಿಶಾಚಿ, ವಾಮಾಚಾರ ಇದನ್ನೆಲ್ಲ ಸಂಪೂರ್ಣವಾಗಿ ತಮ್ಮ ಕಮಂಡಲುವಿನ ನೀರಿನಿಂದ ಪರಿಹಾರ ಮಾಡ್ತಾ ಇದ್ದಂಥ ಮಹಾತ್ಮರು. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರಿ, ಕ್ಷಮಿಸ್ಬೇಕು. ಇಲ್ಲಿ ಪ್ರಕೃತ ಹೇಳ್ತಾ ಇದ್ದಾರೆ. ವಾಕ್ಯ ಶ್ರವಣ ಮಾತ್ರಾಚ, ಕೆಲವರಿಗೆ ವಾಕ್ಯ ಶ್ರವಣ ಮಾತ್ರದಿಂದ ತತ್ವಮಸಿ ಅಂತ ಹೇಳಿದ ಗುರು ಉತ್ತಮಾಧಿಕಾರಿಯಾಗಿದ್ದ ಅಹಂ ಬ್ರಹ್ಮಾಸ್ಮಿ ಆಗ್ಬಹುದು. ಏನು ಆಶ್ಚರ್ಯ! ಯಾವುದಂತೆ? ಪಿಶಾಚಕವತೆ. ಹೇಗೆ ಪಿಶಾಚಕನಿಗೆ, ಪಿಶಾಚಿಯಿಂದ ಹಿಡಿಯಲ್ಪಟ್ಟಂಥವನಿಗೆ ಒಂದೇ ಒಂದು ಗುರುವಿನ ಮಾಂತ್ರಿಕನ ಮಾತಿನಿಂದ ಪಿಶಾಚತ್ವ ಹೋಗಿಬಿಟ್ಟು ನಿಜ ಸ್ವರೂಪ ಬರುತ್ತದೆಯೋ ಅದನ್ನು. ತ್ರಿಷು ಯಾದೃಚ್ಛಿಕಿ ಸಿದ್ಧಿ. ಒಟ್ಟಿನಲ್ಲಿ 3 ತರಹದ ಸಾಧಕರಿದ್ದಾರೆ. 3 ತರಹದ ಸಾಧಕರಿರ್ಬೇಕಾದ್ರೆ ನೀವು ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದಲೇ ಬ್ರಹ್ಮಜ್ಞಾನ, ಆ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಅಂತ ಹೇಳುತ್ತಿರುವಂತಹದ್ದು ಸರಿಯಲ್ಲ. ತ್ರಿಷು ಸಾಧಕೇಶು ಯಾದೃಚ್ಛಿ ಸಿದ್ಧಿ. ಎಂಥ ಸಿದ್ಧಿ ಆಗುತ್ತೋ ಸ್ಮಾರ್ಯಮಾನೇತು ನಿಶ್ಚಿತ. ಅವರಿವರಿಗೆ ಅದನ್ನ ಸ್ಮರಣೆ ಮಾಡಿಸುವುದರಿಂದ ನಿಶ್ಚಿತವಾಗಿ ಉಂಟಾಗಬಹುದು. ಆದ್ದರಿಂದ ಮೋಕ್ಷವಾಗುವುದಕ್ಕೆ ತತ್ವಂಸಿ ವಾಕ್ಯಾರ್ಥ ವಿಚಾರವೇ ಮಾರ್ಗ, ಅದೇ ಸರಿಯಾದಂಥ ಕ್ರಮ ಅಂತ ಹೇಳುವುದು ಸರಿಯಲ್ಲ ಅಂತ ಪೂರ್ವಪಕ್ಷ. ನಾಯಂ ಅನೇಕಾಂತಿಕೋ ಹೇತು ಯತಃ. ನೋಡಿ, ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸರ್ವೋಯಂ ಮಹಿಮಾ ಜ್ಞೇಯಃ ವಾಕ್ಯಸ್ಯೈವ ಯಥೋದಿತಃ ವಾಕ್ಯಾರ್ಥಂ ನ ಶ್ರುತೆ ವಾಕ್ಯಾತ್ ಕಶ್ಚಿಜ್ಜಾನಾತಿ ತತ್ವತಃ.
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸ್ವರೇಶ್ವರಾಚಾರ್ಯರ ಉತ್ತರ ತುಂಬಾ ಚೆನ್ನಾಗಿದೆ. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಸರ್ವೋಯಂ ಮಹಿಮಾ ಜ್ಞೇಯಃ ವಾಕ್ಯಸ್ಯೈವ ಯಥೋದಿತಃ ವಾಕ್ಯಾರ್ಥಂ ನ ಶ್ರುತೆ ವಾಕ್ಯಾತ್ ಕಶ್ಚಿತ್ ಜಾನಾತಿ ತತ್ವತಃ. ನಮೋ ನಮಃ ಸ್ವರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ಅಯಂ ನ ಅನೈಕಾಂತಿಕಃ ಹೇತುಃ. ಇದು ಅನೈಕಾಂತಿಕವಾದ ಹೇತುವಲ್ಲ, ಅನಿಶ್ಚಿತವಾದ ಹೇತುವಲ್ಲ, ಇದು ನಿಶ್ಚಿತವಾದ ಹೇತು. ನಾವುಗಳು ಅದ್ವೈತ ವೇದಾಂತಿಗಳಾದ ನಾವುಗಳು ಬ್ರಹ್ಮಜ್ಞಾನ ಉಂಟಾಗುವುದು ವಾಕ್ಯಾರ್ಥ ಜ್ಞಾನದಿಂದಲೇ ಎಂದು ಏನ್ ಹೇಳಿದ್ದೇವೆಯೋ ಇದು ನಿಶ್ಚಿತವಾದ ಹೇತು. ಯಾವನಿಗೆ ಬ್ರಹ್ಮಜ್ಞಾನ ಬೇಕಾಗಿದೆಯೋ ಅಂತವನು ವೇದಾಂತ ವಾಕ್ಯಾರ್ಥ ವಿಚಾರವನ್ನೇ ಮಾಡಬೇಕೇ ಹೊರತು ಇದನ್ ಬೇಕಾದ್ರೂ ಮಾಡ್ಬಹುದು ಅದನ್ ಬೇಕಾದ್ರೂ ಮಾಡ್ಬಹುದು ಅಂತ ಹೇಳಿದ್ರೆ ಆಗ ಅನೇಕಾಂತಿಕವಾಗಿದೆ. ಅನೇಕಾಂತಿಕವಲ್ಲ. ಊಟ ಮಾಡಿ ತೃಪ್ತಿ ಆಗತ್ತೆ ಅಂತ ಹೇಳ್ತೇನೆ. ಊಟ ಮಾಡದೆ ಹೋದರೂ ಕೂಡ ತೃಪ್ತಿ ಆಗತ್ತೆ ಎನ್ನುವಂತಹದ್ದು ಅನೇಕಾಂತಿಕವಾದ ಹೇತುವಲ್ಲ. ಏಕಾಂತಿಕವಾದ ಹೇತು ಯಾವುದು? ಊಟವನ್ನೇ ಮಾಡಿ. ಊಟ ಅಂದ್ರೆ ಅನ್ನನೇ ತಿನ್ಬೇಕಾದ್ದೆ. ಚಪಾತಿ ತಿನ್ಬಹುದು, ಪಾಯಸ ಕುಡಿಬಹುದು, ಜ್ಯೂಸ್ ಕುಡಿಬಹುದು, ಇಡ್ಲಿ ತಿನ್ಬಹುದು. ಒಟ್ಟಿನಲ್ಲಿ ಆಹಾರ ತಿಂದರೆ ಮಾತ್ರವೇ ಅವನಿಗೆ ಹಸಿವು. ಇದು ಐಕಾಂತಿಕ ಹೇತು. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನ ಉಂಟಾಗುವುದಕ್ಕೆ ವಾಕ್ಯಾರ್ಥ ವಿಚಾರವಿಲ್ಲದೆ ಹೋದರೂ ಕೂಡ ಆಗಬಹುದು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಅನೇಕಾಂತಿಕವಾದ ಹೇತುವಲ್ಲ ಅಂದು. ಯಾಕೆ ಅಂದ್ರೆ ನೀವು 3 ತರಹ ಹೇಳಿ, 4 ತರಹ ಹೇಳಿ, 10 ತರಹ ಹೇಳಿ, ಎಷ್ಟು ಹೇಳಿದರು? ಸರ್ವೋಯಂ ಮಹಿಮಾ ಜ್ಞೇಯಃ ವಾಕ್ಯಸ್ಯೈವ ಯಥೋದಿತಃ ವಾಕ್ಯಾರ್ಥಂ ನಶ್ಯತೆ ವಾಕ್ಯಾತಿಂ ಕಶ್ಚಿತ್ ಜಾನಾತಿ ತತ್ವತಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಪದಚ್ಛೇದವನ್ನು ಮಾಡ್ತೇನೆ. ಸರ್ವಃ ಅಯಂ ಮಹಿಮಾ ಪುಲ್ಲಿಂಗ, ಜ್ಞೇಯ ಮಹಿಮನ್ ಶಬ್ದ, ನಕಾರಾಂತ ಪುಲ್ಲಿಂಗ ಮಹಿಮನ್ ಶಬ್ದ. ಸರ್ವಃ ಅಯಂ ಮಹಿಮಾ ಜ್ಞೇಯ ವಾಕ್ಯಸ್ಯ ಏವ ಯಥೋದಿತಃ ವಾಕ್ಯಾರ್ಥಂ ನ ಹಿ ರತೆ ವಾಕ್ಯಾತ್ ಕಶ್ಚಿತ್ ಜಾನಾತಿ ತತ್ವತಃ. 15 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದೆ. ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ. ನೈಷಮ ಸಿದ್ಧಿಯನ್ನ ಓದಬೇಕಾದರೆ, ಅರ್ಥ ಮಾಡ್ಕೊಳ್ಬೇಕಾದರೆ ಅವನು ತುಂಬಾ ಮೇಧಾವಿಯಾಗಿರ್ಬೇಕು, ತುಂಬಾ ಬುದ್ಧಿವಂತನಾಗಿರ್ಬೇಕು. ಬರೀ ಜಪದಪ ಅನುಷ್ಠಾನ ಮಾಡ್ಕೊಂಡಿದ್ದು ನಮ್ಗಿಷ್ಟೆಲ್ಲ ಆಳವಾದ ವಿಚಾರ ಬೇಡಪ್ಪ ಅಂದ್ರೆ ಅವ್ರಿಗೆ ಅರ್ಥವೇ ಆಗುದಿಲ್ಲ. ಆದ್ದರಿಂದ ಬರೀತಾರೆ ಉಪನಿಷತ್ತಿನಲ್ಲಿ, ಧೀರ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಚ್ಛತು. ತನ್ನ ಪ್ರತ್ಯಗಾತ್ಮನನ್ನ ತಾನು ತಿಳಿದುಕೊಂಡು ಉದ್ಧಾರವಾಗಬೇಕಾದವನು ಧೀರನಾಗಿರಬೇಕು. ಧೀರನಿಗೆ ಮಾತ್ರ ಸಾಧ್ಯ. ಒಟ್ಟಿನಲ್ಲಿ ತತ್ವಮಸಿ ವಾಚ್ಯಾರ್ಥ ವಿಚಾರದಿಂದಲೇ ಬ್ರಹ್ಮಜ್ಞಾನ ಪ್ರಾಪ್ತಿ. ಪರಂಪರೆಯಿಂದಲಾಗಲಿ ಸಾಕ್ಷಾತ್ತಾಗಲಿ ಅವನಿಗೆ ತತ್ವಮಸಿ ವಾಕ್ಯಾರ್ಥ ವಿಚಾರವಾಗಬೇಕು. ಯಾವಾತನು ತತ್ವಮಸಿ ವಾಕ್ಯಾರ್ಥ ವಿಚಾರವೇ ಮಾಡಿಲ್ಲವೋ, ವೇದಾಂತ ವಾಕ್ಯಾರ್ಥ ವಿಚಾರವನ್ನೇ ಮಾಡಿಲ್ಲವೋ ಅವನಿಗೆ ಬ್ರಹ್ಮಜ್ಞಾನವಾಗುವುದು ಕಷ್ಟ ಅನ್ನುವುದನ್ನ ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಎಂಬಲ್ಲಿಗೆ ಇವತ್ತಿನ ನೈಷ್ಠಮ ಸಿದ್ಧ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಕ್ಕೂ ನಿನಗೂ ಭೇದವಿಲ್ಲ. ಸಯ ಏಷೋ ಅಣಿಮಾ ಐತದಾತ್ಮ್ಯಮಿದಂ ಸರ್ವಂ
ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಎರಡನೆಯ ವಸ್ತುವಿದ್ದರೆ ಭಯಕ್ಕೆ ಕಾರಣ. ಆದರೆ ಆತ್ಮನು ತಾನು ಅದ್ವಿತೀಯ. ಛಾಂದೋಗ್ಯೋಪನಿಷತ್ತಿನಲ್ಲಿ ಉದ್ದಾಲಕನು ಶ್ವೇತಕೇತುವಿಗೆ, ಸೌಮ್ಯ, ಅದೇ ಬ್ರಹ್ಮವೇ ನೀನೇ ಆಗಿಯೇ ಇರುವೆ ಎಂದು ವರ್ತಮಾನ ಕಾಲದ ಸಂದೇಶವನ್ನು ಬೋಧಿಸಿದ್ದಾನೆ. ಇಲ್ಲಿ ಗಮನಿಸಬೇಕಾದ್ದು ತತ್ ತ್ವಂ ಅಸಿ. ಭಗವಾನ್ ಶಂಕರರು ತಮ್ಮ ಭಾಷ್ಯದಲ್ಲಿ ನಹಿ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ತತ್ ತ್ವಂ ಮೃತೋ ಭವಿಷ್ಯಸಿ ಇತಿ ಪರಿಣೇತುಂ ಶಕ್ಯಃ ಎಂದಿದ್ದಾರೆ. ಗುರುವೂ ಸಹ ನೀನೇ ಹತ್ತನೆಯವನು, ತಿಳಿದಿರಲಿ ತಿಳಿಯದಿರಲಿ ಎಂದಿಗೂ ಬ್ರಹ್ಮವೇ, ಎಚ್ಚರವಾಗೂ ಎಂದು ಹೀಗೆ ಉದ್ಗರಿಸಿದ್ದಾರೆ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಕೇಳೆಲೋ ಬಾಲ ಕೇಳೆಲೋ ಕಂದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಕೇಳೆಲೋ ಬಾಲ ಕೇಳೆಲೋ ಕಂದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇನಿ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮವೇನಿ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಈತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಈತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯ ನಿನ್ನನ್ನು ಮರೆತಿಹೆ ಅಂತು. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯ ನಿನ್ನನ್ನು ಮರೆತಿಹೆ ಅಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸದು ನಿನ್ನ ಗುರು ತೋರುವನಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸದು ನಿನ್ನ ಗುರು ತೋರುವನಂತು. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ.
ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಸದ್ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿಸಮರಿಲ್ಲ. ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿಸಮರಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಭೇದವಿಲ್ಲ, ಭೇದವಿಲ್ಲ.